ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 18/4/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವು ತಂದೆಯ ಮೂಲಕ ಸಮ್ಮುಖದಲ್ಲಿ ಓದುತ್ತಿದ್ದೀರಿ. ನೀವು ಅವಶ್ಯವಾಗಿ ಸತ್ಯುಗದ ರಾಜಧಾನಿಗೆ ಯೋಗ್ಯರಾಗುವುದಕ್ಕಾಗಿ ಪಾವನರಾಗಬೇಕು. ಪ್ರಶ್ನೆ: ತಂದೆಯ ಯಾವ ಕರ್ತವ್ಯವನ್ನು ನೀವು ಮಕ್ಕಳೇ ತಿಳಿದಿದ್ದೀರಿ? ಉತ್ತರ ಆಗಿದೆ, ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಮತ್ತು ಸದ್ಗುರುವೂ ಆಗಿದ್ದಾರೆ ಎನ್ನುವುದನ್ನು ನೀವು ತಿಳಿದಿದ್ದೀರಿ. ತಂದೆಯು ಕಲ್ಪದ ಸಂಗಮಯುಗದಲ್ಲಿ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಒಂದು ಆದಿ ಸನಾತನ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಬಂದಿದ್ದಾರೆ. ತಂದೆಯು ಈಗ ನಾವು ಮಕ್ಕಳನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಓದಿಸುತ್ತಿದ್ದಾರೆ. ಈ ಕರ್ತವ್ಯವನ್ನು ನಾವು ಮಕ್ಕಳ ಹೊರತು ಮತ್ಯಾರೂ ತಿಳ್ಕೊಂಡಿಲ್ಲ. ಮುರಳಿಯ ಹಾಡು: ಭೋಲಾನಾಥನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ಭೋಲಾನಾಥ್ ಪರಮಾತ್ಮ ಶಿವ ಅತ್ಯಂತ ಭಿನ್ನವಾದವನು. ಸ್ವರೂಪ, ನಾಮ, ಗುಣ, ದೇಶ, ಕಾಲ, ಕರ್ತವ್ಯ. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನಂತೂ ಮಕ್ಕಳಿಗೆ ಪದೇ ಪದೇ ತಿಳಿಸಲಾಗಿದೆ. ಓಂ ಎಂದರೆ ನಾನು ಆತ್ಮನಾಗಿದ್ದೇನೆ ಮತ್ತು ಇದು ನನ್ನ ಶರೀರ ಆಗಿದೆ. ಶರೀರವು ಸಹ ಹೇಳುತ್ತದೆ, ಇದು ನನ್ನ ಆತ್ಮವಾಗಿದೆ. ಶಿವ ತಂದೆಯು ಹೇಳುತ್ತಾರಲ್ವಾ, ನೀವು ನನ್ನವರಾಗಿದ್ದೀರಿ. ಮಕ್ಕಳು ಸಹ ತಂದೆಯು ನನ್ನವರಾಗಿದ್ದೀರಿ ಎಂದು ಹೇಳ್ತಾರೆ. ಅದೇ ತರ ಆತ್ಮವು ಸಹ ಇದು ನನ್ನ ಶರೀರ ಎಂದು ಹೇಳ್ತದೆ. ಶರೀರವು ಸಹ ನನ್ನ ಆತ್ಮವೆಂದು ಹೇಳೋದು. ಈಗ ನಾನು ಆತ್ಮನು ಅವಿನಾಶಿಯಾಗಿದ್ದೇನೆ. ಆತ್ಮವಿಲ್ಲದೆ ಶರೀರವೇನನ್ನೂ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಶರೀರವಂತೂ ಇದೆ, ಆದ್ರೆ ಹೇಳ್ತಾರೆ, ನಾನು ಆತ್ಮನಿಗೆ ಕಷ್ಟ ಕೊಡಬೇಡಿ, ನಾನು ಆತ್ಮನು ಪಾಪಾತ್ಮ ಆಗಿದ್ದೇನೆ ಅಥವಾ ಪುಣ್ಯಾತ್ಮನಾಗಿದ್ದೇನೆ ಎಂದು ಹೇಳ್ತಾರೆ. ನೀವು ಹೇಳ್ತೀರಿ, ನಾನು ಆತ್ಮನು ಸತ್ಯುಗದಲ್ಲಿ ಪುಣ್ಯಾತ್ಮನಾಗಿದ್ದೇನು, ನಾನು ಸತ್ಯುಗದಲ್ಲಿ ಸತೋಪ್ರಧಾನ ಅಥವಾ ಶುದ್ಧ ಚಿನ್ನವಾಗಿದ್ದೇನು ಎಂದು ಸ್ವಯಂ ಆತ್ಮವೇ ಹೇಳೋದು. ಚಿನ್ನವೆಂದರೆ ಆ ಚಿನ್ನ ಅಲ್ಲ, ಗೋಲ್ಡ್ ಅಲ್ಲ. ಇದೊಂದು ಉದಾಹರಣೆ ಬಾಬಾ ಕೊಡ್ತಾರೆ ಅಷ್ಟೇ. ನಮ್ಮ ಆತ್ಮವು ಪವಿತ್ರವಾಗಿತ್ತು, ಪರಿಶುದ್ಧವಾದ ಚೊಕ್ಕ ಚಿನ್ನ ಸಮಾನ ಇತ್ತು. ಈಗಂತೂ ಹೇಳ್ತಾರೆ ಅಶುದ್ಧ ಆಗಿದೆ. ಪ್ರಪಂಚದವರು ಇದನ್ನು ತಿಳ್ಕೊಂಡಿಲ್ಲ. ನಿಮಗಂತೂ ಶ್ರೀಮತ ಸಿಗ್ತಾ ಇದೆ. ನೀವೀಗ ಇದನ್ನು ತಿಳ್ಕೊಂಡಿರಿ. ನಮ್ಮ ಆತ್ಮವು ಸತೋಪ್ರಧಾನ ಇತ್ತು ಎಂದು ಈಗ ತಮೋಪ್ರಧಾನ ಆಗಿದೆ. ಬಾಲಾವಸ್ಥೆ, ಯುವ, ವೃದ್ಧಾಪ್ಯ, ಹೀಗೆ ಪ್ರತಿಯೊಂದು ವಸ್ತುವಿನೂ ಸತೋ ರಜೋ ತಮೋ ಅವಸ್ಥೆ ದಾಟ್ತದೆ. ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದಂತೂ ಆಗ್ತದೆ. ಪ್ರಪಂಚವು ಸಹ ಮೊದಲು ಚಿನ್ನದ ಸಮಾನ ಸತೋಪ್ರಧಾನ ಇತ್ತು, ನಂತರ ತಮೋಪ್ರಧಾನ ಅಂದರೆ ಕಬ್ಬಿಣದ ಸಮಾನವಾಗಿದೆ. ಅದಕ್ಕೋಸ್ಕರ ದುಃಖಿಗಳಾಗಿದ್ದಾರೆ. ಸತೋಪ್ರಧಾನದ ಅರ್ಥವೇ ಆಗಿದೆ ಸುಧಾರಣೆ ಆಗಿರೋರು ಪವಿತ್ರ. ತಮೋಪ್ರಧಾನವೆಂದರೆ ದೋಷ ಇರೋರು ಪತಿತ. ಗೀತೆಯಲ್ಲೂ ಹೇಳ್ತಾರೆ, ಹಾಳಾಗಿರೋರನ್ನು ಸುಧಾರಣೆ ಮಾಡೋನು. ಹಳೆಯ ಪ್ರಪಂಚದಲ್ಲಿ ದೋಷ ಉಂಟಾಗಿದೆ,
ಏಕೆಂದ್ರೆ ರಾವಣ ರಾಜ್ಯ ಇದೆ, ಮತ್ತೆಲ್ಲರೂ ಪತಿತರಿದ್ದಾರೆ. ಸತ್ಯುಗದಲ್ಲಿ ಎಲ್ಲರೂ ಪಾವನರಿದ್ರು. ಅದಕ್ಕೆ ಅಲ್ಲಿ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗ್ತಿತ್ತು. ಇದು ಹಳೆಯ ವಿಕಾರಿ ಪ್ರಪಂಚ. ಕಲಿಯುಗವೂ ಸಹ ಈಗ ಕಬ್ಬಿಣದ ಯುಗವಾಗಿದೆ, ಅಂದ್ರೆ ಬೆಲೆ ಇಲ್ಲದ್ದು. ಇವೆಲ್ಲ ಮಾತುಗಳನ್ನು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಓದಿಸೋದಿಲ್ಲ. ಭಗವಂತನೇ ಬಂದು ಓದಿಸ್ತಾರೆ ಹಾಗೂ ರಾಜಯೋಗದ ವಿದ್ಯೆಯನ್ನು ಕಲಿಸ್ತಾರೆ. ಗೀತೆಯಲ್ಲೂ ಭಗವಾನ್ ವಾಚ್ ಎಂದು ಬರೆಯಲಾಗಿದೆ. ಶ್ರೀಮತ್ ಭಗವತ್ ಗೀತಾ. ಶ್ರೀಮತವೆಂದರೆ ಶ್ರೇಷ್ಠ ಮತ ಎಂದಾಗಿದೆ. ಶ್ರೀಮತಕ್ಕಿಂತಲೂ ಶ್ರೇಷ್ಠವಾದ ಸರ್ವೋಚ್ಚ ಭಗವಂತನಾಗಿದ್ದಾರೆ. ಅವರ ಹೆಸರು ಯಥಾರ್ಥವಾಗಿ ಶಿವ ಎಂದಿದೆ. ಎಂದಿಗೂ ರುದ್ರ ಜಯಂತಿ ಅಥವಾ ರುದ್ರ ರಾತ್ರಿ ಎಂದು ಕೇಳಿರೋದಿಲ್ಲ. ಶಿವರಾತ್ರಿ ಎಂದು ಹೇಳ್ತಾರೆ. ಶಿವನಂತೂ ನಿರಾಕಾರ. ಈಗ ನಿರಾಕಾರನ ರಾತ್ರಿ ಅಥವಾ ಜಯಂತಿಯನ್ನು ಆಚರಿಸುವುದಾದರೂ ಹೇಗೆ? ಕೃಷ್ಣ ಜಯಂತಿ ಅನ್ನೋದು ಸರಿಯಾಗಿದೆ. ಇಂತಹವರ ಮಗು ಅಂಥವರ ಅವರ ತಿಥಿ ತಾರೀಖನ್ನು ತೋರಿಸ್ತಾರೆ. ಇಂಥವ್ರ ಮಗು ಅಂತ ಜನನ ತಿಥಿ ತಾರೀಖು. ಶಿವನ ಜನ್ಮವು ಯಾವಾಗಾಯಿತು ಎಂದು ಯಾರು ತಿಳ್ಕೊಂಡಿಲ್ಲ. ಇದನ್ನಂತೂ ತಿಳಿದುಕೊಳ್ಬೇಕಲ್ವಾ? ಈಗ ನಿಮ್ಗೆ ಆ ತಿಳುವಳಿಕೆ ಸಿಕ್ಕಿದೆ. ಶ್ರೀಕೃಷ್ಣನು ಸತ್ಯುಗದ ಆದಿಯಲ್ಲಿ ಜನ್ಮವನ್ನು ಹೇಗೆ ಪಡೆದ್ರು? ಅವನ ಜನ್ಮವಾಗಿ 5000 ವರ್ಷಗಳಾಯಿತು ಎಂದು ನೀವು ಹೇಳ್ತೀರಿ. ಕ್ರಿಶ್ಚಿಯನ್ನರು ಹೇಳ್ತಾರೆ ಕ್ರೈಸ್ತ ಬರೋದಕ್ಕಿಂತ 3000 ವರ್ಷಗಳ ಮೊದಲು ಭಾರತವು ಸ್ವರ್ಗವಾಗಿತ್ತು. ಇಸ್ಲಾಮಿಗಳು ಬರೋದಕ್ಕಿಂತ ಮೊದಲು ಚಂದ್ರವಂಶಿ, ಅವರಿಗೂ ಮುಂಚೆ ಸೂರ್ಯವಂಶಿಗಳಿದ್ರು. ಶಾಸ್ತ್ರಗಳಲ್ಲಿ ಸತ್ಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಕೊಟ್ಟಿದ್ದಾರೆ. ಇದಕ್ಕಾಗಿ ಗೀತೆ ಮುಖ್ಯ ಆಗಿದೆ. ಗೀತೆಯಿಂದಲೇ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುವುದು. ಅದು ಸತ್ಯುಗ ತ್ರೇತಾದವರೆಗೂ ನಡೆಯೋದು. ಅರ್ಥಾತ್ ಗೀತಾಶಾಸ್ತ್ರದಿಂದ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಪರಂಪಿತ ಪರಮಾತ್ಮನೇ ಸ್ಥಾಪಿಸಿದರು. ಆ ಅರ್ಧ ಕಲ್ಪದಲ್ಲಂತೂ ಯಾವುದೇ ಶಾಸ್ತ್ರಗಳು ತಯಾರಾಗಿರಲಿಲ್ಲ. ಯಾವುದೇ ಧರ್ಮಸ್ಥಾಪಕರೂ ಇರಲಿಲ್ಲ. ತಂದೆಯೇ ಬಂದು ಬ್ರಾಹ್ಮಣರನ್ನು ದೇವತಾ ಕ್ಷತ್ರಿಯರನ್ನಾಗಿ ಮಾಡಿದ್ರು. ಅಂದ್ರೆ ತಂದೆ 3 ಧರ್ಮಗಳ ಸ್ಥಾಪನೆ ಮಾಡ್ತಾರೆ. ಸಂಗಮಯುಗಿ ಬ್ರಾಹ್ಮಣ, ದೇವತಾ, ತ್ರೇತಾ, ಕ್ಷತ್ರಿಯ. ಇದು ಗುಪ್ತ ಧರ್ಮವಾಗಿದೆ. ಬ್ರಾಹ್ಮಣ ಇದರ ಆಯುಸ್ಸು ಸ್ವಲ್ಪವೇ ಇರ್ತದೆ. ಅಂದಾಗ ಸರ್ವಶಾಸ್ತ್ರಗಳ ಶಿರೋಮಣಿ ಗೀತೆಯನ್ನು ಭಗವಂತನೇ ನುಡಿಸಲಾಗಿದೆ. ತಂದೆ ಪುನರ್ಜನ್ಮದಲ್ಲಿ ಬರಲ್ಲ, ಜನ್ಮವಿದೆ. ಆದ್ರೆ ತಂದೆ ಹೇಳ್ತಾರೆ ನಾನು ಅಯೋನಿಜ, ಅಂದ್ರೆ ಗರ್ಭದಲ್ಲಿ ಬರಬೇಕಾಗಿರೋದಿಲ್ಲ. ಪಾಪಗಳನ್ನು ಜೈಲಿನಲ್ಲಿ ಅನುಭವಿಸ್ತಾರೆ. ಗರ್ಭದಲ್ಲೂ ಆತ್ಮ ಕರ್ಮಭೋಗ ಅನುಭವಿಸ್ತದೆ. ಗರ್ಭದಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾರೆ, ಇನ್ನು ನಾವು ಪಾಪಗಳನ್ನ ಮಾಡೋದಿಲ್ಲ. ಯಾವಾಗ ಸಾಕ್ಷಾತ್ಕಾರ ಆಗ್ತದೆ ಆಗ. ಆದ್ರೆ ಇದಂತೂ ಪಾಪಾತ್ಮರ ಪ್ರಪಂಚ ಆಗಿದೆ. ಹೊರಬಂದ ನಂತರ ಪಾಪಗಳನ್ನು ಪುನಃ ಮಾಡ್ಲಿಕ್ಕೆ ತೊಡಗ್ತಾರೆ. ಅಲ್ಲಿನ ಪ್ರತಿಜ್ಞೆಯು ಅಲ್ಲಿಯೇ ಉಳಿಯಿತು. ಇಲ್ಲಿಯೂ ಸಹ ನಾವು ಪಾಪಗಳನ್ನು ಮಾಡುವುದಿಲ್ಲ, ಪರಸ್ಪರರಲ್ಲಿ ಕಾಮವಿಕಾರವನ್ನು ನಡೆಸೋದಿಲ್ಲವೆಂದು ಬಹಳಷ್ಟು ಪ್ರತಿಜ್ಞೆ ಮಾಡ್ತಾರೆ ಸಂಗಮಯುಗಿ ಜ್ಞಾನ ಮಾರ್ಗದಲ್ಲಿ. ಏಕೆಂದ್ರೆ ಈ ವಿಕಾರಗಳು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡ್ತವೆ. ಸತ್ಯುಗದಲ್ಲಿ ವಿಕಾರಗಳೇ ಇರೋದಿಲ್ಲ. ಅಂದಮೇಲೆ ಮನುಷ್ಯನು ಆದಿ ಮಧ್ಯ ಅಂತ್ಯದ 21 ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸೋದಿಲ್ಲ. ಏಕೆಂದ್ರೆ ಅಲ್ಲಿ ರಾಮರಾಜ್ಯವಿರ್ತದೆ. ಅದರ ಸ್ಥಾಪನೆಯನ್ನೀಗ ತಂದೆ ಪುನಃ ಸ್ಥಾಪಿಸ್ತಿದ್ದಾರೆ. ಸಂಗಮ ಯುಗದಲ್ಲಿಯೇ ಸ್ಥಾಪನೆ ಆಗ್ತದಲ್ವಾ? ಯಾರೆಲ್ಲ ಧರ್ಮ ಸ್ಥಾಪನೆ ಮಾಡಲು ಬರ್ತಾರೆ ಅವರು ಯಾವುದೇ ಪಾಪವನ್ನ ಮಾಡಬಾರ್ದು. ಅರ್ಧ ಸಮಯ ಪುಣ್ಯಾತ್ಮರಾಗಿರ್ತಾರೆ. ಸೃಷ್ಟಿಯ ಅರ್ಧ ಸಮಯ ಸತ್ಯ ತ್ರೇತ, ಅರ್ಧ ಸಮಯ ನಂತರ ದ್ವಾಪರ ಕಲಿಯುಗ ಪಾಪಾತ್ಮರಾಗ್ತಾರೆ. ನೀವು ಸತ್ಯುಗ ತ್ರೇತಾದಲ್ಲಿ ಪುಣ್ಯಾತ್ಮರಾಗಿ ಇರ್ತೀರಿ, ನಂತರ ಪಾಪಾತ್ಮ ಆಗ್ತೀರಿ. ಯಾವಾಗ ಸತೋಪ್ರಧಾನ ಆತ್ಮ ಮೇಲಿಂದ ಬರ್ತದೆ ಆಗ ಅವರು ಶಿಕ್ಷೆ ಅನುಭವಿಸಲು ಸಾಧ್ಯ ಇಲ್ಲ. ಕ್ರೈಸ್ತನ ಆತ್ಮ ಧರ್ಮ ಸ್ಥಾಪನೆ ಮಾಡೋದಕ್ಕಾಗಿ ಬಂದಿತ್ತು.
ಅವ್ರಿಗೆ ಯಾವುದೇ ಶಿಕ್ಷೆ ಸಿಗಲು ಸಾಧ್ಯ ಇಲ್ಲ. ಹೇಳೋದೇನು, ಕ್ರೈಸ್ತನನ್ನು ಶಿಲುಬೆಗೇರಿಸಿದ್ರು, ಆದರೆ ಅವರ ಆತ್ಮ ಅಂತೂ ಯಾವುದೇ ವಿಕರ್ಮಗಳನ್ನೇ ಮಾಡಿರ್ಲಿಲ್ಲ. ಯಾವ ಶರೀರದಲ್ಲಿ ಅವರು ಪ್ರವೇಶ ಮಾಡ್ತಾರೋ ಅವರಿಗೆ ದುಃಖವಾಗ್ತದೆ. ಇರುವವರು ಸಹನೆ ಮಾಡ್ತಾರೆ. ಆ ಆತ್ಮ ಹೇಗೆ ಇವರಲ್ಲಿ ಬ್ರಹ್ಮ ತಂದೆ ಶಿವಬಾಬಾ ಬರ್ತಾರೆ ಈ ಬ್ರಹ್ಮನೊಳಗೆ. ಅವರಂತೂ ಇರೋದೇ ಸತೋಪ್ರಧಾನ. ಯಾವುದೇ ದುಃಖ ಕಷ್ಟಗಳು ಇವರ ಆತ್ಮನಿಗಾಗ್ತದೆ, ಬ್ರಹ್ಮನಿಗೆ. ಶಿವತಂದೆಗೆ ಆಗೋದಿಲ್ಲ. ಶಿವತಂದೆ ಸದಾ ಸುಖ ಶಾಂತಿಯಲ್ಲಿ ಇರ್ತಾರೆ, ಅನುಭವಾತೀತ ಪರಮಾತ್ಮ. ಅವರಂತೂ ಸದಾ ಸತೋಪ್ರಧಾನ. ಅಂದ್ರೆ ಶಿವ ಪರಮಾತ್ಮ ಶಿವಬಾಬಾ ಸದಾ ಪಾವನ್, ಸದಾ ಸತೋಪ್ರಧಾನ. ಆದ್ರೆ ಬರೋದು ಈ ಹಳೆಯ ತಮೋಪ್ರಧಾನ ಶರೀರದಲ್ಲಿ ಬರ್ತಾರಲ್ವಾ. ಅದೇ ತರ ಕ್ರೈಸ್ತನ ಆತ್ಮವು ಯಾವ ಶರೀರದಲ್ಲಿ ಪ್ರವೇಶ ಮಾಡಿತು ಆ ಶರೀರಕ್ಕೆ ದುಃಖ ಆಗ್ಬಹುದು. ಕ್ರೈಸ್ತನ ಆತ್ಮವು ದುಃಖವನ್ನ ಅನುಭವಿಸಲು ಸಾಧ್ಯವಿಲ್ಲ. ಏಕೆಂದ್ರೆ ಸತೋ ರಜೋ ತಮೋದಲ್ಲಿ ಬರ್ತಾರೆ. ಹೊಸ ಹೊಸ ಆತ್ಮಗಳು ಸಹ ಬರ್ತಾರಲ್ವಾ. ಅವರಿಗೆ ಮೊದಲು ಅವಶ್ಯವಾಗಿ ಸುಖ ಭೋಗಿಸ್ಬೇಕಾಗ್ತದೆ, ದುಃಖವನ್ನಲ್ಲ. ದುಃಖವನ್ನು ಅನುಭವಿಸಲು ನಿಯಮವೇ ಹೇಳೋದಿಲ್ಲ. ಅಂದ್ರೆ ಡ್ರಾಮಾದಲ್ಲಿ ಫಸ್ಟ್ ಜನ್ಮ, ಮೊದಲನೇ ಜನ್ಮ ಇರುವಾಗ ಯಾರಿಗೂ ಅಷ್ಟು ದುಃಖ ಇರಲ್ಲ. ಇದು ನಾಟಕದ ಕಾಯ್ದೆ. ಇದರಲ್ಲಿ ಬಾಬಾರವರು ಕುಳಿತಿದ್ದಾರೆ ಬ್ರಹ್ಮನ ಶರೀರದಲ್ಲಿ. ಆದ್ರೆ ಯಾವುದೇ ಕಷ್ಟ ನೋವುಗಳು ಇವ್ರಿಗಾಗ್ತದೆ, ಶಿವತಂದೆಗೆ ಆಗೋದಿಲ್ಲ. ಆದ್ರೆ ಈ ಮಾತುಗಳನ್ನು ನೀವು ತಿಳ್ಕೊಂಡಿದ್ದೀರಿ, ಮತ್ಯಾರಿಗೂ ಗೊತ್ತಿಲ್ಲ. ಇವೆಲ್ಲ ರಹಸ್ಯಗಳನ್ನೀಗ ತಂದೆ ಕುಳಿತು ತಿಳಿಸ್ತಿದ್ದಾರೆ. ಈ ಸಹಜ ರಾಜಯೋಗದಿಂದಲೇ ಸ್ಥಾಪನೆ ಆಗಿತ್ತು. ನಂತರ ಭಕ್ತಿ ಮಾರ್ಗದಲ್ಲಿಯೂ ಇದೇ ಮಾತುಗಳನ್ನು ಮಹಿಮೆ ಮಾಡಲಾಗ್ತದೆ. ಈ ಸಂಗಮ್ ಯುಗದಲ್ಲಿ ಏನೆಲ್ಲ ಆಯ್ತು ಅದೆಲ್ಲದರ ಮಹಿಮೆ ಆಗ್ತದೆ. ಭಕ್ತಿ ಮಾರ್ಗದ ಆರಂಭ ಆಗ್ತಿದ್ದಂತೆಯೇ ಶಿವತಂದೆ ಪೂಜೆನೂ ಏಕದೇವೋಪಾಸನೆ ದ್ವಾಪರಾದಿಯಲ್ಲಿ ಶುರು ಆಗ್ತದೆ. ಮೊದಲು ಭಕ್ತಿಯನ್ನು ಯಾರು ಮಾಡೋರೋ ಅದೇ ಲಕ್ಷ್ಮೀನಾರಾಯಣ ಆತ್ಮರು ಯಾವಾಗ ರಾಜ್ಯ ಆಡಳಿತ ಮಾಡ್ತಿದ್ರೋ ಆ ಸಮಯದಲ್ಲಿ ಪೂಜ್ಯರಾಗಿದ್ರು. ಅವರೇ ನಂತರ ಯಾವಾಗ ವಾಮ ಮಾರ್ಗದಲ್ಲಿ ಬರ್ತಾರೆಯೋ ಆಗ ಪೂಜ್ಯರಿದ್ದವರು ಪೂಜಾರಿ ಆಗ್ಬಿಡ್ತಾರೆ. ತಂದೆಯು ತಿಳಿಸ್ತಾರೆ, ನೀವು ಮಕ್ಕಳ ಬುದ್ಧಿಯಲ್ಲಿ ಮೊಟ್ಟ ಮೊದಲು ಇದೇ ಇರಬೇಕು. ನಿರಾಕಾರ ಪರಂಪಿತ ಪರಮಾತ್ಮನು ಇವರ ಅರ್ಥಾತ್ ಬ್ರಹ್ಮ ತಂದೆ ಮೂಲಕ ನಮಗೆ ಒದಿಸ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಇಲ್ಲಿ ತಿಳಿಸುವಂತೆ ಮತ್ಯಾವುದೇ ಸ್ಥಾನಗಳಲ್ಲಿಯೂ ತಿಳಿಸೋದಿಲ್ಲ. ತಂದೆಯೇ ಬಂದು ಭಾರತಕ್ಕೆ ಪುನಃ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ಇದನ್ನು ತ್ರಿಮೂರ್ತಿಯ ಕೆಳಗೆ ಬರೀಲಾಗಿದೆ. ಡಿಟಿ ವರ್ಲ್ಡ್ ಸಾವರೆಂಟಿ ಈಸ್ ಯೋರ್ ಗಾಡ್ ಫಾದರ್ಲಿ ಬರ್ತ್ ರೈಟ್. ದೈವಿ ಪ್ರಪಂಚದ ಸ್ವರ್ಗ ಆಸ್ತಿ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ನೀವು ಮಕ್ಕಳಿಗೆ ಬರ್ತ್ ರೈಟ್ ಸ್ವರ್ಗದ ಆಸ್ತಿ ಬಾಬಾ ಕೊಡ್ತಿದ್ದಾರೆ, ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ನೀವೀಗ ತಿಳಿದಿದ್ದೀರಿ, ಬಾಬಾರವರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಏಕೆಂದ್ರೆ ನಾವು ಪತಿತರಾಗಿದ್ವಿ, ಪಾವನರಾಗ್ತಿದ್ದೇವೆ. ಈ ಶರೀರ ಇರೋದಿಲ್ಲ. ಪಾವನರಾಗ್ತಿರಂದ್ರೆ ಈ ಶರೀರ ಇರಲ್ಲ. ರಾವಣನಿಂದ ನಾವು ಪತಿತರಾಗಿದ್ವಿ. ಮತ್ತೆ ಪರಂಪಿತ ಪರಮಾತ್ಮನು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಅವರು ಜ್ಞಾನ ಸಾಗರನೂ ಆಗಿದ್ದಾರೆ ಮತ್ತು ಪತಿತ ಪಾವನನೂ ಆಗಿದ್ದಾರೆ. ಇದನ್ನು ನಿರಾಕಾರ ತಂದೆಯೇ ನಮ್ಗೆ ತಿಳಿಸ್ತಿದ್ದಾರೆ. ಒಂದೇ ಸಾರಿ ಎಲ್ಲರೂ ಓದುವುದಕ್ಕೂ ಸಾಧ್ಯವಿಲ್ಲ. ನೀವು ಸಮ್ಮುಖದಲ್ಲಿ ಸ್ವಲ್ಪವೇ ಮಕ್ಕಳು ಕುಳಿತಿದ್ದೀರಿ, ಉಳಿದೆಲ್ಲ ಮಕ್ಕಳು ತಿಳ್ಕೊಂಡಿದ್ದಾರೆ. ಈಗ ಶಿವತಂದೆ ಬ್ರಹ್ಮರವರ ತನುವಿನಲ್ಲಿ ಕುಳಿತುಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಿರಬಹುದು. ಅದು ಮುರುಳಿಯ ಬರವಣಿಗೆಯ ಮೂಲಕ ಬರ್ತದೆ. ಅನ್ಯ ಸತ್ಸಂಗಗಳಲ್ಲಿ ಈ ರೀತಿ ತಿಳ್ಕೊಳ್ತಾರೇನು? ವರ್ತಮಾನದಲ್ಲಿ ಟೇಪ್ ರೆಕಾರ್ಡ್ ಸಹ ಬಂದಿದೆ. ಅದರಲ್ಲಿಯೂ ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಅವರುಗಳದಂತೂ ಇಂಥ ಹೆಸರಿನ ಗುರುಗಳು ಎಂದು ತಿಳಿಸ್ತಾರೆ. ಬುದ್ಧಿಯಲ್ಲಿ ಮನುಷ್ಯರೇ ಇರ್ತಾರೆ. ಇಲ್ಲಂತೂ ಆ ಮಾತಿರೋದಿಲ್ಲ. ಇಲ್ಲಿ ಅಂತೂ ನಿರಾಕಾರ ತಂದೆಯಾದ ಜ್ಞಾನ ಸಾಗರನಿದ್ದಾರೆ.
ಮನುಷ್ಯರನ್ನು ಜ್ಞಾನಸಾಗರನೆಂದು ಕರೆಯೋಕ್ಕಾಗೋದಿಲ್ಲ. ಮಹಿಮೆಯಲ್ಲಿ ಹಾಡ್ತಾರೆ, ಗಾಡ್ ಫಾದರ್ ಈಸ್ ನಾಲೆಜ್ಫುಲ್, ಬ್ಲಿಸ್ಫುಲ್, ಪೀಸ್ಫುಲ್ ಎಂದು ಹಾಡ್ತಾರೆ. ಅಂದಮೇಲೆ ಆಸ್ತಿ ಇರ್ಬೇಕಲ್ವೇ? ಅವರಲ್ಲಿ ಯಾವ ಗುಣಗಳಿವೆಯೋ ಅವು ಮಕ್ಕಳಿಗೂ ಸಿಗಬೇಕು. ಅದೀಗ ಸಿಗ್ತಿವೆ. ಗುಣಗಳನ್ನು ಧಾರಣೆ ಮಾಡಿಕೊಂಡು ನಾವಿಂಥ ಲಕ್ಷ್ಮೀನಾರಾಯಣ ಆಗ್ತಿದ್ದೇವೆ. ಆದರೆ ಎಲ್ಲರೂ ರಾಜ ರಾಣಿಯರಾಗೋದಿಲ್ಲ. ಗಾಯನ ಮಾಡ್ತಾರೆ ರಾಜ ರಾಣಿ ಮಂತ್ರಿ, ಅಲ್ಲಂತೂ ಮಂತ್ರಿಯೇ ಇರೋದಿಲ್ಲ. ಅಲ್ಲಿನ ಮಹಾರಾಜ ಮಹಾರಾಣಿಯಲ್ಲಿ ಅಂತಹ ಪವರ್ ಇರ್ತದೆ. ಆದರೆ ಯಾವಾಗ ವಿಕಾರಿಗಳಾಗುವರೋ ಆಗ ಮಂತ್ರಿ ಮುಂತಾದವರು ಇರ್ತಾರೆ. ಮುಂಚೆ ಮಂತ್ರಿ ಇತ್ಯಾದಿ ಇರಲಿಲ್ಲ. ಅಲ್ಲಂತೂ ರಾಜ ರಾಣಿಯ ರಾಜ್ಯವೇ ನಡೆಯುತ್ತಿತ್ತು. ಅವರೇ ಮಾಲೀಕರಾಗಿದ್ದಾಗ ಮಂತ್ರಿಗಳ ಅವಶ್ಯಕತೆ ಅಥವಾ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಇದೆಲ್ಲವೂ ಚರಿತ್ರೆ, ಭೂಗೋಳವಾಗಿದೆ. ಆದರೆ ಮೊದಲು ತಾವು ಹೇಳುತ್ತಾ ಕುಳಿತುಕೊಳ್ತಾ ಬುದ್ಧಿಯಲ್ಲಿದಿರಬೇಕು. ನಮಗಂತೂ ತಂದೆ ಓದಿಸ್ತಿದ್ದಾರೆ, ಯೋಗ ಕಲಿಸ್ತಿದ್ದಾರೆ. ಈಗ ನಾಟಕವು ಪೂರ್ಣವಾಗ್ತಿದೆ. ನಾವು ಸಂಪೂರ್ಣ ಪತಿತರಾಗಿದ್ವಿ. ಏಕೆಂದ್ರೆ ವಿಕಾರಗಳಲ್ಲಿ ಹೋಗಿರುವ ಕಾರಣದಿಂದ ಪಾಪಾತ್ಮನೆಂದು ಹೇಳಲಾಗ್ತಿತ್ತು. ಅದಕ್ಕಾಗಿ ನಾವೀಗ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ. ಸತ್ಯುಗದಲ್ಲಿ ಪಾಪಾತ್ಮರೇ ಇರೋದಿಲ್ಲ, ಅಲ್ಲಂತೂ ಪುಣ್ಯಾತ್ಮರೇ ಇರ್ತಾರೆ. ಮತ್ತು ಅದು ಪ್ರಾರಬ್ಧಿ ಅಲ್ಲಿ ಇರ್ತದೆ. ಅದಕ್ಕಾಗಿಯೇ ನಾವೀಗ ಪುರುಷಾರ್ಥವನ್ನು ಮಾಡ್ತಿರೋದು. ಇದು ನಿಮ್ಮ ನೆನಪಿನ ಯಾತ್ರೆಯಾಗಿದೆ. ಇದನ್ನೇ ಭಾರತದ ಯೋಗವೆಂದು ಹೇಳ್ತಾರೆ. ಆದರೆ ಯೋಗ ಅಂದ್ರೆ ನೆನಪು. ಇದರಿಂದ ವಿಕರ್ಮಗಳು ವಿನಾಶ ಆಗ್ತವೆ. ನಂತರ ಈ ಶರೀರವನ್ನು ಬಿಟ್ಟು ಹೊರ ಹೋಗ್ತವೆ. ಯಾವುದಕ್ಕೆ? ಮಧುರ ಮನೆ ಎಂದು ಹೇಳಲಾಗ್ತದೆ. ಇದರ ಅರ್ಥ ಸಹ ಅವರು ತಿಳ್ಕೊಂಡಿಲ್ಲ. ಮಧುರ ಮನೆ ಅನ್ನೋದು ಆತ್ಮವು ಹೇಳ್ತದೆ, ನಾವು ಈ ಶಾಂತಿಧಾಮದ ನಿವಾಸಿಯಾಗಿದ್ವಿ, ನಾವು ಅಲ್ಲಿಂದ ಅಶರೀರಿಯಾಗಿ ಬಂದಿದ್ದೇವೆ. ಇಲ್ಲಿ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಶರೀರವನ್ನು ಪಡೆದಿದ್ವಿ. ಇದನ್ನು ತಿಳಿಸಲಾಗಿದೆ ಮಾಯೆ ಎಂದು ಪಂಚವಿಕಾರಗಳಿಗೆ ಹೇಳಲಾಗ್ತದೆ. ಈ ಕಾಮದ ಭೂತ, ಕ್ರೋಧದ ಭೂತ, ಇವು ಪಂಚಭೂತಗಳಾಗಿವೆ. ಮೊದಲನೇ ನಂಬರಲ್ಲಿದೆ ದೇಹಾಭಿಮಾನದ ಭೂತ. ತಂದೆ ತಿಳಿಸ್ತಾರೆ, ಸತ್ಯುಗದಲ್ಲಿ ಈ ವಿಕಾರಗಳೇ ಇರೋದಿಲ್ಲ. ಆ ಪ್ರಪಂಚಕ್ಕೆ ನಿರ್ವಿಕಾರಿ ಜಗತ್ತೆಂದು ಹೇಳಲಾಗ್ತದೆ. ವಿಕಾರಿ ಪ್ರಪಂಚವನ್ನು ನಿರ್ವಿಕಾರಿಯನ್ನಾಗಿ ಮಾಡೋದಂತೂ ತಂದೆಯವರದೇ ಕರ್ತವ್ಯ ಆಗಿದೆ. ಅವರನ್ನೇ ಸರ್ವಶಕ್ತ, ಜ್ಞಾನದ ಸಾಗರ, ಪತಿತ ಪಾವನನೆಂದು ಹೇಳೋದು. ಈ ಸಮಯದಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದ ಜನ್ಮ ಪಡೀತಾರೆ. ಸತ್ಯುಗದಲ್ಲಿಯೇ ನಿರ್ವಿಕಾರಿ ಪ್ರಪಂಚ ಇರೋದು. ಅದಕ್ಕಾಗಿ ತಂದೆ ಹೇಳ್ತಾರೆ, ನೀವೀಗ ವಿಕಾರಿಗಳಿಂದ ನಿರ್ವಿಕಾರಿಗಳು ಆಗ್ಬೇಕಾಗಿದೆ. ಮನುಷ್ಯರು ಹೇಳ್ತಾರೆ, ಇದಿಲ್ಲದೆ, ವಿಕಾರಗಳಿಲ್ಲದೆ ಮಕ್ಕಳ ಜನನ ಹೇಗಾಗ್ತದೆ? ತಂದೆ ತಿಳಿಸ್ತಾರೆ, ಈಗ ನಿಮ್ಮದು ಅಂತಿಮ ಜನ್ಮವಾಗಿದೆ. ಮೃತ್ಯುಲೋಕವೇ ಸಮಾಪ್ತಿಯಾಗೋದಿದೆ. ಇದರ ನಂತರ ವಿಕಾರಿ ಜನರಿರೋದಿಲ್ಲ. ಅದರಿಂದ ತಂದೆಯ ಬಳಿ ಪವಿತ್ರರಾಗುವ ಪ್ರತಿಜ್ಞೆ ಮಾಡಬೇಕು. ಮಕ್ಕಳು ಹೇಳ್ತಾರೆ, ಬಾಬಾ, ನಾವು ತಮ್ಮಿಂದ ಅವಶ್ಯವಾಗಿ ಆಸ್ತಿಯನ್ನು ಪಡಿತೇವೆ. ಅವರಂತೂ ಅಂದ್ರೆ ಪ್ರಪಂಚದವರು, ಹೊರಗಿನವರು ಅಸತ್ಯವಾದ ಪ್ರತಿಜ್ಞೆ ಮಾಡ್ತಾರೆ, ಸುಳ್ಳು ಪ್ರತಿಜ್ಞೆ. ಯಾರ ಮುಂದೆ ಪ್ರತಿಜ್ಞೆ ಮಾಡುತ್ತಾರೆಯೋ ಅವರು ಯಾವಾಗ ಹೇಗೆ ಬರ್ತಾರೆ, ಅವರ ನಾಮ ರೂಪ ದೇಶ ಕಾಲ ಪರಮಾತ್ಮ ಬಗ್ಗೆ ಪ್ರತಿಜ್ಞೆ ಮಾಡ್ತಾರೆ. ಆದ್ರೆ ಅವರ ನಾಮರೂಪ ದೇಶ ಕಾಲ ಏನೂ ತಿಳ್ಕೊಂಡಿಲ್ಲ. ತಂದೆಯೇ ಬಂದು ತನ್ನ ಪರಿಚಯವನ್ನ ಕೊಡ್ತಾರೆ. ಈಗ ನಿಮ್ಗಂತೂ ಪರಿಚಯ ಸಿಕ್ತಿದೆ. ಪ್ರಪಂಚದಲ್ಲಿ ಯಾರೂ ಸಹ ಪರಂಪಿತನನ್ನು ತಿಳ್ಕೊಂಡಿಲ್ಲ. ಬಲೆ ಕರಿತಾ ಇರ್ತಾರೆ, ಪೂಜೆ ಮಾಡ್ತಾರೆ, ಆದ್ರೆ ಅವರ ಕರ್ತವ್ಯವನ್ನೇ ತಿಳಿದಿಲ್ಲ. ಈಗ ನೀವು ತಿಳಿದಿರಿ, ಪರಂಪಿತ ಪರಮಾತ್ಮನು ನಮ್ಮ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಈ ತಂದೆ ಸ್ವಯಂ ತನ್ನ ಪರಿಚಯವನ್ನು ಕೊಡ್ತಾರೆ. ಮಕ್ಕಳೇ, ನಾನು ನಿಮ್ಮ ತಂದೆಯಾಗಿರುವೆನು. ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆಯಾಗ್ತಿದೆ. ಯಾವುದರ ಸ್ಥಾಪನೆ? ಬ್ರಾಹ್ಮಣರ ಸ್ಥಾಪನೆ. ನೀವು ಬ್ರಾಹ್ಮಣರು ಓದಿದ ನಂತರ ದೇವತೆಗಳಾಗುವಿರಿ. ನಾನು ಬಂದು ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡ್ತೇನೆ.
ತಂದೆ ಹೇಳ್ತಾರೆ, ಮಕ್ಕಳೇ, ನಾನು ಬರೋದೇ ಕಲ್ಪದ ಸಂಗಮ ಯುಗದಲ್ಲಿ, ಕಲ್ಪವಿರೋದೇ 5 ವರ್ಷಗಳು. ಈ ಸೃಷ್ಟಿ ಚಕ್ರವಂತೂ ಸುತ್ತುತ್ತಾ ಇರ್ತದೆ. ನಾನು ಈ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡೋದಕ್ಕಾಗಿ ಬರ್ತೇನೆ. ನೀವು 21 ಜನ್ಮಗಳಿಗಾಗಿ ಮನುಷ್ಯರಿಂದ ದೇವತೆಗಳಾಗ್ತೀರಿ. ದೇವತೆಗಳಂತೂ ಸೂರ್ಯವಂಶಿ, ಚಂದ್ರವಂಶಿ, ಪ್ರಜೆಗಳು ಎಲ್ಲರೂ ಇರ್ತಾರೆ. ಉಳಿದಂತೆ ಪುರುಷಾರ್ಥದ ಅನುಸಾರ ಶ್ರೇಷ್ಠ ಪದವಿ ಪಡೀತಾರೆ. ಈಗ ಯಾರೆಷ್ಟು ಪುರುಷಾರ್ಥ ಮಾಡ್ತಾರೆ ಅದೇ ರೀತಿ ಕಲ್ಪ ನಡೀತದೆ. ಮಕ್ಕಳು ಸಹ ತಿಳಿದಿದ್ದಾರೆ, ಕಲ್ಪವೂ ಇಂತಹ ಪುರುಷಾರ್ಥ ಮಾಡ್ತೇವೆ, ಇಂತಹ ಪದವಿಯನ್ನೇ ಪಡಿತೇವೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಮಗೆ ನಿರಾಕಾರ ತಂದೆಯು ಓದಿಸ್ತಿದ್ದಾರೆ. ಅದನ್ನು ನೆನ್ಪಿಟ್ಕೊಳ್ಳೋದ್ರಿಂದಲೇ ವಿಕರ್ಮಗಳು ವಿನಾಶ ಆಗ್ತವೆ. ನೆನಪಿಡದೆ ವಿಕರ್ಮಗಳ ವಿನಾಶ ಆಗೋದಿಲ್ಲ. ತಂದೆ ನೆನಪು ಮುಖ್ಯ. ಮನುಷ್ಯರಿಗಿದು ಗೊತ್ತಿಲ್ಲ, ನಾವೆಷ್ಟು ಜನ್ಮಗಳನ್ನ ಪಡಿತೇವೆ. ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಅಸತ್ಯ ಬರ್ದಿಟ್ಟಿದ್ದಾರೆ, 84 ಲಕ್ಷ ಜನ್ಮಗಳೆಂದು. ಈಗ ನೀವು ತಿಳ್ಕೊಂಡಿರಿ, ನಮ್ಮದು 84 ಜನ್ಮಗಳು. ಇದು ಅಂತಿಮ ಜನ್ಮವಾಗಿದೆ. ನಂತರ ನಾವು ಸ್ವರ್ಗದಲ್ಲಿ ಹೋಗ್ಬೇಕು. ಮೊದಲು ಮೂಲವತನಕ್ಕೆ ಹೋಗಿ ನಂತರ ಸ್ವರ್ಗದಲ್ಲಿ ಬರ್ತೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ತಂದೆಯೊಂದಿಗೆ ಪವಿತ್ರರಾಗುತ್ತೇವೆಂಬ ಯಾವ ಪ್ರತಿಜ್ಞೆ ಮಾಡಲಾಗಿದೆಯೋ ಅದರಂತೆ ಪರಿಪಕ್ವ ಆಗಿ ಇರಬೇಕು. ಕಾಮ, ಕ್ರೋಧ ಇತ್ಯಾದಿ ಭೂತಗಳ ಮೇಲೆ ಖಂಡಿತ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಬೇಕಾಗಿದೆ. 2ನೇದು, ನಡೆಯುತ್ತಾ ಸುತ್ತಾಡ್ತಾ ಪ್ರತಿಯೊಂದು ಕಾರ್ಯವನ್ನು ನಿರ್ವಹಿಸ್ತಾ ಓದಿಸುವಂತ ತಂದೆಯನ್ನು ನೆನ್ಪಿಟ್ಕೋಬೇಕು. ಈಗ ನಾಟಕ ಪೂರ್ಣ ಆಗಲಿದೆ. ಅದರಿಂದ ಈ ಅಂತಿಮ ಜನ್ಮದಲ್ಲಿ ಪವಿತ್ರರು ಅವಶ್ಯವಾಗಿ ಆಗಬೇಕಾಗಿದೆ. ವರದಾನ: ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದು ತಮ್ಮ ಚಹರೆಯ ಮೂಲಕ ಸೇವೆಯನ್ನು ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ. ಯಾವ ಮಕ್ಕಳು ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಾಗಿ ಇರುತ್ತಾರೆಯೋ ಅವರ ನಯನಗಳು ಅಥವಾ ಮಸ್ತಕದ ಮುಖಾಂತರ ಈಶ್ವರ್ಯ ನಶೆ ಕಂಡುಬರುವುದು. ಅವರ ಚೆಹರೆಯೇ ಸೇವೆಯನ್ನು ಮಾಡುತ್ತದೆ. ಯಾರ ಬಳಿ ಹೆಚ್ಚು ಅಥವಾ ಕಡಿಮೆ ಜಮಾ ಆಗಿರ್ತದೆಯೋ ಅದು ಸಹ ಅವರ ಚೆಹರೆಯಿಂದ ಕಾಣಿಸೋದು. ಹೇಗೆ ಯಾರಾದರೂ ಶ್ರೇಷ್ಠ ಕುಲದವರಾಗಿದ್ರೆ ಅವರ ಚೆಹರೆಯಿಂದ ಹೊಳಪು ಮತ್ತು ನಶೆ ಕಾಣಿಸ್ತದಲ್ವಾ? ಹಾಗೆ ತಮ್ಮ ಚೆಹರೆಯು ಪ್ರತಿ ಸಂಕಲ್ಪ, ಪ್ರತಿ ಕರ್ಮವನ್ನ ಸ್ಪಷ್ಟ ಮಾಡ್ತದೆ. ಹೀಗಾದಾಗ ಸತ್ಯ ಸೇವಾದಾರಿ ಎಂದು ಹೇಳೋದು. ಶ್ಲೋಗನ್: ಸಮಯ ಮತ್ತು ಸಂಕಲ್ಪದ ಖಜಾನೆಯ ಉಳಿತಾಯ ಮಾಡುತ್ತಾ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಬೇಕು. ಅವ್ಯಕ್ತ ಸೂಚನೆ: ಮಹಾನ್ ಆಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿಕೊಳ್ಳಿ. ಯಾವಾಗ ಒಬ್ಬರನ್ನೊಬ್ಬರಿಗೆ ಸಿಹಿಯನ್ನು ತಿನ್ನಿಸ್ತೀರಿ ಅದರಲ್ಲಿ ಮುಖ ಸ್ವಲ್ಪ ಸಮಯಕ್ಕಾಗಿ ಸಿಹಿ ಆಗ್ತದೆ, ಆದರೆ ಸ್ವಯಂ ಮಧುರರಾಗಿ ಮುಖದಲ್ಲಿ ಸದಾ ಮಧುರ ಮಾತುಗಳಿರಲಿ. ಹೇಗೆ ಸಿಹಿಯನ್ನು ತಿನ್ನೋದು ಮತ್ತು ತಿನ್ನಿಸೋದರಿಂದ ಖುಷಿ ಆಗ್ತದೆ, ಅದೇ ರೀತಿ ಮಧುರ ಮಾತು ಸ್ವಯಂವನ್ನು ಖುಷಿಪಡಿಸ್ತಾರೆ, ಅನ್ಯರನ್ನು ಖುಷಿಪಡಿಸ್ತಾರೆ. ಇದರಿಂದ ಸದಾ ಸರ್ವರ ಮುಖ ಮಧುರರನ್ನಾಗಿ ಮಾಡ್ತದೆ. ಸದಾ ಮಧುರ ದೃಷ್ಟಿ, ಮಧುರ ಮಾತು, ಮಧುರ ಕರ್ಮವಿರಲಿ. ಒಳ್ಳೆಯದು. ಓಂ ಶಾಂತಿ.